ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಶ್ವೇತಾ. ಇವತ್ತು ನನ್ನ ಮಗನ ಬರ್ಡೇ ಇತ್ತು, ಅದಕ್ಕೆ ಹಾಗಾಗಿ ಸಿಂಪಲ್ ಆಗಿ ಒಂದು ಹಾಲ್ ಥರ ಬುಕ್ ಮಾಡಿ ಬರ್ಡೇ ಮಾಡಿದ್ದು ಫ್ರೆಂಡ್ಸ್. ಹಾಗೆ ನನ್ನ ಆ್ಯನಿವರ್ಸರಿನೂ ನೆಕ್ಸ್ಟ್ ಡೇ ಆ್ಯನಿವರ್ಸರಿ ಇತ್ತು, ಹಾಗಾಗಿ ಬರ್ಡೇ ವಿತ್ ಆ್ಯನಿವರ್ಸರಿನೂ ಆಗುತ್ತೆ. ನಾವು ಮಂತ್ರಾಲಯಕ್ಕೆ ಹೋಗಬೇಕಾಗಿತ್ತು. ಮಂತ್ರಾಲಯಕ್ಕೆ ನಾವು ಆಲ್ರೆಡಿ ಸ್ಕಿಪ್ಪಿಂಗ್ ಕೋಚ್ ಬಸ್ನ ನಾವು ಇನ್ನೊಂದು ದಿವಸ ಅಂತಲೇ ಬುಕ್ ಮಾಡಿದ್ದು. ಹಾಗಾಗಿ ಇವನ್ ಬರ್ಡೇನ ಈ ಚಿಕ್ಕದು ಪಾರ್ಟಿ ಹಾಲಲ್ಲಿ ಬರ್ಡೇ ಮಾಡೋಣ, ಅದು ನೆಕ್ಸ್ಟ್ ಡೇ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ಫ್ರೆಂಡ್ಸ್. ನೋಡಿ, ನನ್ನ ಮಗನಿಗೆ ಎಲ್ಲ ನೀವು ವಿಶ್ ಮಾಡಿ, ನಿಮ್ಮದು ಬ್ಲೆಸ್ಸಿಂಗ್ ನನ್ನ ಮಗನಿಗೆ ಬೇಕು, ನಿಮ್ಮ ಎಲ್ಲ ಆಶೀರ್ವಾದ ನನ್ನ ಮಗನಿಗಿದ್ರೆ ಅವ್ನಿಗೆ ಒಳ್ಳೇದಾಗುತ್ತೆ ಫ್ರೆಂಡ್ಸ್. ಅವನಿಗೆ ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ವಿಶ್ ಮಾಡಿ. ಅವನ ಬರ್ಡೇನ ಇಲ್ಲಿ ಮಾಡಬೇಕು ಅಂತ ಅವನು ಕೇಳ್ಕೊಂಡಿದ್ದ ಮುಂಚೆನೆ. ನಾನು ಈ ಥರ ಹಾಲಲ್ಲಿ, ಈ ಥರ ಪಾರ್ಟಿ ಹಾಲಲ್ಲಿ ನಾನು ಮಾಡ್ಕೋಬೇಕು ಅಂತ. ಹಾಗಾಗಿ ಅವನಿಗೆ ಒಂದು ಸರ್ಪ್ರೈಸ್ ಆಗಿ ಬರ್ಡೇನ ಬುಕ್ ಮಾಡಿದ್ದೋ ನಾವು. ಇದು ನಾವು ಬರ್ಡೇ ಮಾಡಿರೋದು ಫ್ರೆಂಡ್ಸ್, ಮೈಸೂರಲ್ಲಿ ನಾವು ಬರ್ಡೇ ಮಾಡಿರೋದಿದ್ದು. ಹಾಗಾಗಿ ಅಲ್ಲಿ ವಿಜಯನಗರದಲ್ಲಿ ನಾವು ಈ ಬರ್ಡೇದು ಹಾಲ್ ಬುಕ್ ಮಾಡಿದ್ದು. ಹಾಗಾಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ನಾವು ಯಾವ ಥರ ಬರ್ಡೇ ಸೆಲೆಬ್ರೇಷನ್ ಮಾಡಿದೋ ಅಂತ. ಇದನ್ನೇನಾದರೂ ನಿಮಗೆ ಕಂಪ್ಲೀಟ್ದು ಎಷ್ಟು ಅಮೌಂಟ್ ಆಗುತ್ತೆ ಏನು ಅನ್ನೋದನ್ನ ನಿಮಗೆ ಅಂದರೆ ಅಮೌಂಟ್ ಎಷ್ಟಾಗುತ್ತೆ ಅಂತೆಲ್ಲ ನಿಮಗೆ ಮೆಸೇಜ್ ಮಾಡಿದ್ರೆ ನಾನು ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆಗ ನೀವು ಅದು ನೋಡ್ಬೋದು. ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ಯಾರು ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನ್ನ ಚಾನಲ್ನ. ಆಮೇಲೆ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನ್ಸ್ ಎಲ್ಲ. ಆಮೇಲೆ ಇದು ವರ್ತ್ ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ. ಡೆಕೋರೇಷನ್ ಚೆನ್ನಾಗಿ ಮಾಡಿದರು. 1.5 hour ಏನೋ ಕೊಡ್ತಾರೆ. ಮತ್ತು ಎದುರುಗಡೆ ನೋಡಿ ಈ ಥರ ಸಾಂಗ್ಸ್ ಎಲ್ಲ ನಾವು ಹಾಕ್ಕೊಂಡು ಕೂತ್ಕೊಂಡು ನೋಡ್ಬೋದು. ಇದರಲ್ಲಿ ನಾವು ಒಂದು 6 members ಹೋಗುವಂತಹ ಹಾಲು. ಅದ್ರ ಪಕ್ಕದ ಹಾಲಲ್ಲಿ ಫ್ರೆಂಡ್ಸ್ ಒಂದು 10 members ಹೋಗ್ಬೋದು. ಆ ಥರ ಇದೆ ಹಾಲ್. ಅದು ಚೆನ್ನಾಗಿದೆ. ಅದು ಸ್ವಲ್ಪ ಸ್ಕ್ರೀನ್ ದೊಡ್ಡದಾಗಿದೆ, ಇದು ಸ್ವಲ್ಪ ಸ್ಕ್ರೀನ್ ಚಿಕ್ಕದಾಗಿದೆ. ನೋಡಿ ನಾವೀಗ ನನ್ನ ಮಗಂದು ಫೋಟೋ ಎಲ್ಲ ಹಾಕಿದ್ದಾರೆ ನೋಡಿ ಅವರು, ಬರ್ಡೇ ಬಾಯ್ ಅಂದ್ಬಿಟ್ಟು. ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನಮ್ಗೆ ತುಂಬಾ ಇಷ್ಟ ಆಯಿತು. ಅವರು ಡೆಕೋರೇಷನ್ ಇರ್ಬೋದು, ಅವ್ರ ಟೈಮಿಂಗ್ಸ್ ಇರ್ಬೋದು, ರೆಸ್ಪಾನ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಕೊಟ್ಟರು. ಹಾಗೆ ನಮಗೆ ಹೋಗಬೇಕಾದ್ರೆ ಒಂದು ವಾಸ್ತು ಗಿಡ ಕೊಟ್ಟರು ಫ್ರೆಂಡ್ಸ್. ಅದೆಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ. ನಾನು ನಿಮಗೆ ಆ ವಿಡಿಯೋ ತೊಗೊಂಡಿರೋದೇ ಸ್ಕಿಪ್ ಆಗಿಬಿಟ್ಟಿದೆ. ಅವರು ನನಗೆ ಕೊಟ್ಟಿರೋ ವಿಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ ನನಗೆ. ನಾನು ತುಂಬ ಹುಡುಕ್ತೆ, ಆ ವಿಡಿಯೋ ಎಲ್ಲೂ ಸಿಗಲಿಲ್ಲ ಫ್ರೆಂಡ್ಸ್ ನನಗೆ. ಈಗ ನಮ್ಮದು ಬರ್ಡೇ ಎಲ್ಲ ಸೆಲೆಬ್ರೇಷನ್ ಕೇಕ್ ಎಲ್ಲ ಕಟ್ ಮಾಡಿದ್ದೆಲ್ಲ ಆದಮೇಲೆ ಫೋಟೋ, ಹಾಗೆ ನನ್ನ ಮಗ ನಾನು ಫೋಟೋಸು ಮತ್ತು ವಿಡಿಯೋಸ್ ಹಾಗೆ ತೊಗೊಳ್ತಾ ಇದ್ದೋ. ಹಾಗೆ ಡಿನ್ನರ್ಗೆ ಎಲ್ಲೋಗೋಣ ಅಂತ ಅನ್ಕೋತಾ ಇದ್ದೋ. ಹಾಗೆ ನಮ್ಮ ಮನೆಯವರಂದರು ಐ ಪಾರ್ಕ್ಗೆ ಹೋಗೋಣ ಅಂತ ಹೇಳಿದ್ರು. ಇದು ಮೈಸೂರಲ್ಲಿ ಇರುವಂತಹ ಐ ಪಾರ್ಕ್ ಹೋಟೆಲು ಫ್ರೆಂಡ್ಸ್. ಇದು ಎಲ್ಲಿ ಬರುತ್ತೆ ಅಂದರೆ ದೇವರಾಜಸ್ ರೋಡ್ ಬರುತ್ತಲ್ಲ ಫ್ರೆಂಡ್ಸ್, ಆ ರೋಡಲ್ಲೇ ಇದೆ ಇದು ಐ ಪಾರ್ಕ್ ಅಂತ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಫುಡ್ ಅಷ್ಟೇ. ಹಾಗೆ ಇಲ್ಲಿ ನೀವು ಬೇಕಾದ್ರೆ ಡ್ರಿಂಕ್ಸ್ ತೊಗೊಂಡ್ರೆ ಬೇಕಾದ್ರೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ, ಡ್ರಿಂಕ್ಸು ಇದೆ ಇಲ್ಲಿ. ಬಟ್ ನಾವೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ನಾನು. ಹಾಗಾಗಿ ನಾವು ಬರೀ ಫುಡ್ಸ್ ಮಾತ್ರ ತಿಂದು. ಫುಡ್ ಅಷ್ಟೇ ತುಂಬ ವೆರೈಟಿ ಫುಡ್ ಎಲ್ಲ ಚೆನ್ನಾಗಿತ್ತು. ಬಟ್ ಟೇಸ್ಟ್ ವೈಸು ಅಷ್ಟೇ ತುಂಬಾ ಸಖತ್ತಾಗಿತ್ತು. ನನಗೆ ಎಕ್ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಯಿತು. ನಾವು ಹೋಗಿರೋ ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಇದೆಯಂತೆ. ಬಟ್ ನಾವು ಮಂಡೇ ಹೋಗಿರೋದ್ರಿಂದ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಹಾಗಾಗಿ ನಾವು ವೆಜ್ ಎಲ್ಲ ತೊಗೊಂಡು ಫ್ರೆಂಡ್ಸ್. ಇಲ್ಲಿ ಪನ್ನೀರ್ ಕರಿ ಇರ್ಬೋದು, ಮತ್ತು ಮಶ್ರೂಮ್ದು ಇದಿರ್ಬೋದು, ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ಅದ್ರ ನೆಕ್ಸ್ಟ್ ಡೇ ನೈಟು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಲ್ರೆಡಿ ಬುಕ್ ಆಗಿತ್ತು ಫ್ರೆಂಡ್ಸ್. ನಾವು ಸ್ಲೀಪಿಂಗ್ ಕೋಚ್ ಬಸ್ ಬುಕ್ ಮಾಡಿದ್ದು, ಬಸ್ಸಿಗೆ ವೇಟ್ ಮಾಡ್ತಾಯಿದ್ದು. ನೋಡಿ ನಾವು ಈಗ ಆಲ್ರೆಡಿ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ತಲುಪಿಟ್ಬಿಟ್ಟಿದ್ದೀವಿ. ನಾನು ಅವೆಲ್ಲ ವಿಡಿಯೋ ಎಲ್ಲ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋದನ್ನೇ ತೋರಿಸ್ತಾ ಇದ್ದೀನಿ, ಯಾರು ಏನೋ ಅಂದ್ಕೋಬೇಡಿ. ಈಗ ನಾವು ರಾಯರ ಸನ್ನಿಧಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನಿಜವಾಗ್ಲೂ ರಾಯರ ದರ್ಶನ ಮಾಡಬೇಕು ಅಂದರೆ ರಾಯರ ಅನುಗ್ರಹ ಇಲ್ಲದೆ ನಾವು ರಾಯರ ದರ್ಶನ ಮಾಡೋಕ್ಕೆ ಆಗೋದೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನಾವು ಎಷ್ಟು ಸತಿ ಬರಬೇಕು ಅಂತ ಅನ್ಕೋತಾ ಇದ್ದೋ. ನಿಜವಾಗ್ಲೂ ಆ ಟೈಮು ಈಗ ಕೂಡ ಬಂದಿದೆ ನಮಗೆ ಹೋಗಬೇಕು ಅಂತ. ಹಾಗೆ ಇಲ್ಲಿ ರಾಯರ ಪೂಜೆ ಮಾಡಿಸ್ತಾ ಇದ್ರು, ಪೂಜೆ ಮಾಡಿಸ್ತಾ ಇದ್ರು. ಆಗ ಪವಿತ್ರ
ಪವಿತ್ರ ಗೌಡ ಅವರು ಬಂದಿದ್ರು. ಅವರು ಏನೋ ಪೂಜೆ ಮಾಡಿಸ್ತಾ ಇದ್ರು ಅನ್ಸುತ್ತೆ ನೋಡಿ. ಅವ್ರದ್ದು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅವ್ರನ್ನ ನಿಮಗೆ ತೋರ್ಸೋಣ ಅಂತ. ಪವಿತ್ರ ಅವರು ಮತ್ತು ಅವರ ಮಗಳು ಇಬ್ಬರು ಬಂದಿದ್ರು ಫ್ರೆಂಡ್ಸ್. ಹಾಗೆ ನಾನು ದೂರದಿಂದನೇ ವಿಡಿಯೋ ಮಾಡಿಕೊಂಡೆ. ಅದು ನೆಕ್ಸ್ಟ್ ಅದೆಲ್ಲನ ಮುಗಿಸ್ಕೊಂಡು ನಾವು ಟಿಫನ್ ಮಾಡಿರಲಿಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ನಾವು. ಹಾಗಾಗಿ ಟಿಫನ್ಗೆ ಹೋಗೋಣ ಅಂದ್ಬಿಟ್ಟು ನಾವೀಗ ಟಿಫನ್ಗೆ ಹೋಗ್ತಾ ಇದ್ದೀವಿ. ಮತ್ತು ನೋಡಿ ದೇವಸ್ಥಾನದ ನೋಡಿ ಇದೆಲ್ಲ ಸಿಗುತ್ತೆ ನಿಮಗೆ. ಪುರಿ ಇರ್ಬೋದು, ಮತ್ತು ದೇವ್ರದ್ದು ವಿಗ್ರಹ ಇರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ನಾವು ಟಿಫನ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ರೂಮ್ಗೆ ಹೋಗಿ ರೆಡಿಯಾಗಿ ನಾವೀಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಇವರು ಅಲ್ಲಿ ಫ್ರೆಂಡ್ ಆಗಿರೋದು ಫ್ರೆಂಡ್ಸ್. ಇವರು ನಾವು ಆ ದೇವಸ್ಥಾನದಲ್ಲೇ ಫ್ರೆಂಡ್ ಆಗಿರೋದು. ಹಾಗಾಗಿ ನಾವು ಮಾತಾಡಿಕೊಂಡು ಒಂದು 8 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಅಂದರೆ ಅವ್ರ ಮಕ್ಕಳು ಇಬ್ಬರು, ನಾವು 3 ಜನ ಹೋಗ್ತಾ ಇದ್ದೀವಿ. ಹಾಗೆ ಅವರು ಅಲ್ಲೇ ನಮಗೆ ಫ್ರೆಂಡ್ ಆಗಿದ್ದು ನೋಡಿ. ನನ್ನ ಮಗ ನನಗೆ ಅಲ್ಲಿ ಮೆಹಂದಿ ಥರ ಅಚ್ಚೆ ಹಾಕ್ತಾರಲ್ಲ ಅದು ಹಾಕ್ಸ್ತು. ಮತ್ತು ನೋಡಿ ಈಗ ನಾವು ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಇದು ನಾನು ಫಸ್ಟ್ ಟೈಮ್ ನೋಡಿರೋದು ಈ ಟೆಂಪಲ್ನ. ಬಟ್ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೋ, ಬಟ್ ಈ ಟೆಂಪಲ್ ಫಸ್ಟ್ ಟೈಮ್ ಬಂದಿರೋದು ನಾವು. ಇದನ್ನು ಇಷ್ಟು ಉದ್ದ ಇದೆ ನೋಡಿ ಫ್ರೆಂಡ್ಸ್ ಆಂಜನೇಯ. ಇದು ನಾವು ಇಲ್ಲಿ ಬಂದು ನಾವು ದರ್ಶನ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಅವ್ರ ಜೊತೆ ಬಂದು ದರ್ಶನ ಮಾಡಿಕೊಂಡು ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ. ಹಾಗೆ ಆಂಜನೇಯ ದೇವಸ್ಥಾನ ನಾವು ಕೈ ಮುಕ್ಕೊಂಡು ಹಾಗೆ ಈಗ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಅಲ್ಲೇ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ ಅಂತ, ಹಾಗೆ ಆ ದೇವರನ್ನು ದರ್ಶನ ಮಾಡಿಕೊಂಡು ಹಾಗೆ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್. ನೋಡಿ ನಾವೀಗ ಆಂಜನೇಯ ದೇವಸ್ಥಾನಕ್ಕೆ ಬಂದೋ. ಈಗ ಇಲ್ಲಿ ಅಂತೂ ನೋಡಿ ಎಷ್ಟು ಜನ ಕ್ಯೂ ಇದ್ರು ಅಂದರೆ ಸಿಕ್ಕಾಪಟ್ಟೆ ಇದ್ರು. ಬಟ್ ನಾವು ಆದರೂ ಹೋಗಿ ಅವ್ರ ಕತೆ ಹೇಳ್ತಾ ಇದ್ರು, ಕೇಳಿಸ್ಕೊಳ್ಳಿ. ಹಾಗೆ ನಾವು ಆ ದೇವಸ್ಥಾನ ದರ್ಶನ ಆದಮೇಲೆ ಇಲ್ಲಿ ಅಪ್ಪಣ್ಣಾಚಾರ್ಯ ದೇವಸ್ಥಾನ ಅಂತ ಇದೆ ಫ್ರೆಂಡ್ಸ್. ಹಾಗೆ ನಾವೀಗ ಅಪ್ಪಣ್ಣಾಚಾರ್ಯ ಅವರ ದೇವಸ್ಥಾನಕ್ಕೆ ಬಂದಿದ್ವಿ ಫ್ರೆಂಡ್ಸ್. ನೋಡಿ ಇಲ್ಲಿ ರಾಯರದ ಸನ್ನಿಧಿ. ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ನಾವೀಗ ನೈಟ್ ದೇವರ ದರ್ಶನ ಮಾಡೋಣ ಅಂದ್ಬಿಟ್ಟು ನೈಟ್ ದರ್ಶನಕ್ಕೆ ನಾವು ಬಂದಿದ್ದೀವಿ. ಆಲ್ರೆಡಿ ಎಷ್ಟು ಜನ ಇದ್ರು ಅಂದರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ಇದ್ರು. ನಾವು ಹೋಗಿರೋದು ಗುರುವಾರ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಎಷ್ಟು ಜನ ಇದ್ದಾರೆ. ನೈಟ್ ನಾವು 7:30ಗೆ ನಾವು ಹೋದೋ. ನಾವು ನೈಟು ಬೆಳಗ್ಗೆನೇ ಒಂದು ಟೈಮ್ ದರ್ಶನ ಆಗಿತ್ತು. ಹಾಗೆ ನೈಟು ನಾವು ದೇವ್ರ ದರ್ಶನ ಮಾಡೋಣ. ಈಗ ವಾಪಸ್ ನಮ್ಮದು ರಿಟರ್ನ್ ಬುಕ್ ಆಗಿದೆಯಲ್ಲ ಬಸ್ದು, ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನೈಟು ಹೋಗಿದ್ದೋ. ನಾವು 9 ಗಂಟೆಗೇನೋ ಕ್ಲೋಸ್ ಅಂತೆ ಅಲ್ಲಿ. ಹಾಗಾಗಿ ನಾವು ಹೋಗಿದ್ದು 7:30ಗಲ್ವಾ, ಮುಗಿಸ್ಕೊಂಡು ಹೋಗೋಣ ದರ್ಶನ ಅಂದ್ಬಿಟ್ಟು ನಾವು 7:30ಗೆ ಹೋದೋ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಲೈಟಿಂಗ್ಸ್ ಎಲ್ಲ ಹಾಕಿರೋದು ಸೂಪರಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಮನೆ ಖುಷಿ. ದೇವ್ರ ದರ್ಶನ ಆದಮೇಲೆ ಫ್ರೆಂಡ್ಸ್ ನಾವು ಬಸ್ ಊಟ ಮಾಡ್ಕೊಂಡು ಹಾಗೆ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ. ನನ್ನ ಚಾನಲ್ ಯಾರು ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್